ಹಾಯ್, ವೆಲ್ಕಮ್ ಟು ಕವಿತಾ ದೀಪ ಕುಕ್ಕಿಂಗ್ ವ್ಲಾಗ್ಸ್. ಇಲ್ಲಿ ಈಸಿಯಾಗಿ ಪಾಸ್ತಾ ರೆಸಿಪಿ ಹೇಗೆ ಮನೆಗೆ ಮಾಡೋದು ಅಂತಲೇ ನೋಡೋಣ. ಪಾಸ್ತಾ ತೊಗೊಂಡಿದ್ದೀನಿ, ಅದನ್ನು ಒಂದೆರಡು ಸಲ ವಾಶ್ ಮಾಡಿ ಫುಲ್ಲು ನೀರು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಸಾಲ್ಟ್ ಹಾಕಿ ಬೇಯಕ್ಕಿಡಿ. ಇದು ಸ್ವಲ್ಪ ತಿಕ್ಕಾಗಿತ್ತು, ಸೊ ಆಲ್ಮೋಸ್ಟ್ ನನಗೆ 10 to 12 ಮಿನಿಟ್ಸ್ ಅಷ್ಟೇ ಬೇಯೋಕ್ಕೆ ಟೈಮ್ ತೊಗೊಂತು. ಸೊ ನೋಡ್ಕೊಳ್ಳಿ ತಿಕ್ನೆಸ್ ಹೇಗಿದೆ, ಸೈಜ್ ಹೇಗಿದೆ ಎಲ್ಲ ನೋಡಿಕೊಂಡು ನೀವು ಬೇಯಕ್ಕೆ ಇಟ್ಕೊಳ್ಳಿ. ಮತ್ತು ಆವಾಗ ಪ್ರೆಸ್ ಮಾಡಿ ನೋಡ್ಕೊಳ್ಳಿ. ಅವಾಗ ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೈಕ್ ಬೆಂದಿದೆಯಾ ಇಲ್ವಾ ಅಂತ. ಓಕೆನಾ? ತುಂಬಾ ಬೇಯಿಸ್ಕೊಂಡು ಬಿಡಿ, ಮುದ್ದೆ ಥರ ಆಗುತ್ತೆ. ಅದನ್ನು ಬೆಂದ ಮೇಲೆ ಈ ಥರ ಒಂದು ಜಾಲ್ರಿಗೆ ಹಾಕಿ ಸೋರಕ್ಕೆ ಇಟ್ಕೊಳ್ಳಿ. ಅದೆಲ್ಲ ಸೋರಕ್ಕಿಟ್ಟ ಮೇಲೆ ಒಂದು ಬಾಣಲಿ ಇಟ್ಟು, ಇಲ್ಲ ಅದು ಬೇಯೋ ಟೈಮಲ್ಲೇ ನೀವು ಒಗ್ಗರಣೆ ಕೂಡ ಪ್ರಿಪೇರ್ ಮಾಡ್ಕೊಬೋದು. ಸೊ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಒಂದು 3 to 4 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಜಿಂಜರು, ಗಾರ್ಲಿಕ್ಕು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಘಮ ಘಮ ಅಂತ ಸ್ಮೆಲ್ ಬರಬೇಕು. ಆ ಥರ ಫ್ರೈ ಮಾಡ್ಕೊಳ್ಳಿ. ಆ ಥರ ಫ್ರೈ ಆದಮೇಲೆ ಚೆನ್ನಾಗಿ ಕೈ ಆಡಿಸ್ತಾ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅದ್ರ ಜೊತೆಗೆ ಆನಿಯನ್ನು, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೋಬೇಕು. ಓಕೆನಾ? ಫೈನ್ಲಿ ಲೈಕ್ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ಡ್ ಆನಿಯನ್ ತೊಗೊಂಡಿದ್ದೀನಿ ನಾನು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಫ್ರೈ ಮಾಡೋಕೆ ಹಾಕ್ಕೊಳ್ಳಿ. ಅದು ಫ್ರೈ ಆಗಲಿ. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಮುಂಚೆನೇ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಲ್ಲ, ಮಾಡ್ತಾನೆ ಒಂದಾಗಿ. ಇವಾಗ ಆನಿಯನ್ ಫ್ರೈ ಆಗೋ ಟೈಮಲ್ಲಿ ನಾವು ಫ್ರೀನೇ ಇರ್ತೀವಿ ಅಲ್ಲ, ಸೊ ಅವಾಗೇನೆ ನಾನು ಟೊಮ್ಯಾಟೊ ಕಟ್ ಮಾಡ್ಕೊತೀನಿ. ಟೊಮ್ಯಾಟೊ ಫ್ರೈ ಆಗೋ ಟೈಮಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊತೀನಿ. ಆ ಥರ ಎಲ್ಲ ವಾಶ್ ಮಾಡಿ ಇಟ್ಕೊಳ್ಳಿ. ಬಟ್ ಕಟ್ ಮಾಡೋದು ನಾನೇನು ಕಟ್ ಮಾಡಿ ಇಟ್ಕೊಳ್ಳಲ್ಲ ಸ್ಟಾರ್ಟಿಂಗ್ಗೆ, ಒಂದು ಫ್ರೈ ಆಗೋ ಟೈಮಲ್ಲೇ ಕಟ್ ಮಾಡಿ ಇಟ್ಕೊತೀನಿ. ಸೊ ಚೆನ್ನಾಗಿ ಆನಿಯನ್ ಎಲ್ಲ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಒಂದು ಹಾಫ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಈ ಟೈಮಲ್ಲಿ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಟೊಮ್ಯಾಟೊ ಫ್ರೈ ಆಗೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಅಥವಾ ಬೇರೆ ಇನ್ನೇ ನೆಕ್ಸ್ಟ್ ಪ್ರಿಪ್ರೇಷನ್ ಇದೆ ಅದನ್ನು ಮಾಡ್ಕೊಬೋದು. ಓಕೆನಾ? ಸೊ ಟೈಮ್ ವೇಸ್ಟ್ ಆಗೋದು ತಪ್ಪತ್ತೆ. ಮುಂಚೆನೇ ಎಲ್ಲ ಮತ್ತೆ ಒಂದು 15 ಮಿನಿಟ್ಸ್ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಮಾಡೋ ಬದಲು ಈ ಥರ ಮಾಡ್ಬೋದು. ಅದು ಒಂದು ಹಾಫ್ ಆಗಿದೆ. ಅದ್ರ ಜೊತೆ ಟೊಮ್ಯಾಟೊನೂ ಆಗಲಿಂದ ಟೊಮ್ಯಾಟೊ ಕೂಡ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಟೊಮ್ಯಾಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಬೇಗ ಫ್ರೈ ಆಗುತ್ತೆ, ಬೇಗ ಮೆತ್ತಗಾಗುತ್ತೆ. ಸೊ ಕ್ವಿಕ್ಕಾಗಿ ಕೂಡ ರೆಡಿ ಆಗುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಲೈಕ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳಿ, ಏನಾಗಲ್ಲ, ಲೈಕ್ ಬೇಗ ಫ್ರೈ ಆಗುತ್ತೆ ಅಷ್ಟೇ, ಇನ್ನೆಂಥ ಡಿಫ್ರೆನ್ಸ್ ಏನಿಲ್ಲ. ಅರಿಶಿನ ಒಳ್ಳೆಯದು ಕೂಡ, ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆಯದು ಕೂಡ. ಯು ಕ್ಯಾನ್ ಆ್ಯಡ್ ಇಟ್, ನೋ ಪ್ರಾಬ್ಲಮ್. ಓಕೆನಾ? ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಫ್ರೈ ಆಗಬೇಕು. ನಾನು ಸ್ವಲ್ಪ ಕೈ ಬಿಟ್ಬಿಟ್ಟಿದ್ದೆ, ಸೊ ತಳ ಇಟ್ಕೊಂಡಿದ್ದೆ. ಸೊ ಅವಾಗ ಕೈ ಆಡಿಸ್ಕೊಳ್ಳಿ. ಓಕೆನಾ? ನಾವೇನು ಪಾಸ್ತಾ ಸೋರಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ. ನನ್ನ ಮಗಳು ಅಳ್ತಾಯಿದ್ಲು ಅಂತ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಬಿಟ್ಟಿದ್ದೆ. ಸೊ ಸ್ವಲ್ಪ ಅಂಟ್ಕೊಂಡಂಗೆ ಆಗಿತ್ತು, ಬಟ್ ಬಿಡಿಸಿದ್ಮೇಲೆ ಆರಾಮಾಗೆ ಬಿಟ್ಕೊತು, ಏನೋ ಮೆಸಪ್ ಆಗಲಿಲ್ಲ, ಬಿಟ್ಕೊತು. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಬಿಸಿಯಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ನಮಗಿಲ್ಲಿ ಸಾಸ್ಗಳು ಹಾಕ್ಕೊಬೇಕು. 2 ಸ್ಪೂನ್ ಟೊಮ್ಯಾಟೊ ಸಾಸು, 1 ಸ್ಪೂನು ಸೋಯಾ ಸಾಸು, 1/2 ಸ್ಪೂನು ಚಿಲ್ಲಿ ಸಾಸ್. ಅಕಸ್ಮಾತ್ ಯಾವುದಾದ್ರೂ ಇಲ್ಲ ಅಂದರೂ ನೋ ಪ್ರಾಬ್ಲಮ್, ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಮನೇಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಹಾಗೆ 1/2 ಸ್ಪೂನು ವಿನೆಗರ್ ಹಾಕ್ಕೊಳ್ಳಿ. ವಿನೆಗರ್ ಇಲ್ಲ ಅಂದರೆ ಲೆಮನ್ ಕೂಡ ಯೂಸ್ ಮಾಡಿ. ನಾನಿಲ್ಲಿ ಟೊಮೆಟೊ ಸಾಸು ಮತ್ತು ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಜೊತೆಗೆ ವಿನೆಗರ್ ಕೂಡ ಹಾಕಿದ್ದೀನಿ. ಅದೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಓಕೆನಾ? ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಮುಂಚೆ ನಾನು ಇನ್ನೊಂದು ಕಾರ್ನ್ ಇದೆಯಲ್ಲ, ಲೈಕ್ ಜೋಳದ ಹಿಟ್ಟು, ಅದನ್ನು ಒಂಚೂರು ನೀರು ಹಾಕ್ಕೊಂಡು ಸ್ಟಾರ್ಚಿಗೆ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಒಂಥರ ಸ್ಟಿಕ್ಕಿ ಥರ ಬರುತ್ತೆ ನೋಡಿ, ಆ ಥರ ಬಿಡಿ ಆಗೋಲ್ಲ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಏನು ಡಿಫರ್ ಆಗೋಲ್ಲ, ಬಟ್ ನೋಡೋಕ್ಕೆ ಸ್ವಲ್ಪ ಜ್ಯೂಸಿ ಥರ ಬರುತ್ತಂತ ವಿ ವಿಲ್ ಆ್ಯಡ್ ದಟ್. ಓಕೆನಾ? ಅದೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬಿಸಿ ಆಗಲಿ. ಸೊ ಇಷ್ಟೇ. ಇದ್ರ ಜೊತೆ ನೀವು ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮನೇಲಿ ಖಾಲಿ ಆಗಿತ್ತು, ಸೊ ನಾನೇನು ತರ್ಸೋಕ್ಕೆ ಹೋಗಿಲ್ಲ. ಜಸ್ಟ್ ಇಷ್ಟನ್ನು ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ರೆಡಿ ಆದಮೇಲೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೆಲ್ಲ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಾನೇನು ಈ ಥರ ರೆಸಿಪೀಸ್ಗೆಲ್ಲ ನಾಟ್ ಅ ಲವರ್, ಬಟ್ ಟ್ರೈ ಒನ್ಸ್, ಅಟ್ಲೀಸ್ಟ್ ಒನ್ಸ್.